ಮೊಬೈಲ್ 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 ಈಗಂತೂ ಎಲ್ಲಿ ನೋಡಿದ್ರೂ ಮೊಬೈಲ್. ದೊಡ್ಡವರು ಚಿಕ್ಕವರು ವೃದ್ಧರು ಹೀಗೆ ಎಲ್ಲರ ಕೈಲೂ ಮೊಬೈಲ್. ಈಗಂತೂ ಮೊಬೈಲ್ ಹೇಗಾಗೋಗಿದೆ ಅಂದರೆ ಮೊಬೈಲ್ ಇಲ್ಲದೆ ಹೋದರೆ ನಮ್ಮ ಜೀವನನೇ ಇಲ್ಲ ಅನ್ನೋ ರೀತಿಲಿ ಆಗೋಗ್ಬಿಟ್ಟಿದೆ. ಅದರಲ್ಲೂ ಈ ಮಕ್ಕಳು ಎಷ್ಟು ದಾಸರಾಗ್ತಿದ್ದಾರೆ ಅಂದರೆ ಮೊಬೈಲೇ ಅವ್ರ ಜೀವನ ಆಗೋಗ್ಬಿಟ್ಟಿದೆ. ಮೊಬೈಲ್ಗೋಸ್ಕರ ಅವರು ಎಷ್ಟು ಹಠ ಮಾಡಿ ಮೊಬೈಲ್ ತಗೊಳ್ಳೋಕ್ಕೂ ರೆಡಿ ಇರ್ತಾರೆ. ಆ ರೀತಿ ಮಕ್ಕಳು ವ್ಯಸನಿಗಳಾಗಿ ಹೋಗ್ತಾಯಿದ್ದಾರೆ. ಇದು ಒಂದು ಭಾಳ ಚಿಂತೆ ಮಾಡೋವಂಥ ವಿಷಯ. ಅದರಲ್ಲೂ ಪೋಷಕರಿಗೆ ಒಂದು ಸವಾಲಿನ ವಿಷಯ ಆಗೋಗಿದೆ. ಮಕ್ಕಳ ಈ ಮೊಬೈಲ್ ಗೀಳನ್ನು ಬಿಡಿಸೋದು ಸ್ವಲ್ಪ ಕಷ್ಟ ಅನಿಸಿದ್ರೂ ಕೂಡ ಪೋಷಕರು ಸ್ವಲ್ಪ ತಾಳ್ಮೆಯಿಂದ ಪ್ರಯತ್ನಿಸಿದ್ರೆ ಇದು ಖಂಡಿತ ಸಾಧ್ಯ ಆಗುತ್ತೆ. ನಾನಿಲ್ಲಿ ಕೆಲವೊಂದು ಸುಲಭವಾದ ಮಾರ್ಗಗಳನ್ನು ಹೇಳ್ತೀನಿ. ಮೊದಲನೇದಾಗಿ ನಾವು ಮಕ್ಕಳಿಗೆ ಮಾದರಿಯಾಗಿರಬೇಕು. ಏನಪ್ಪ ಅಂದರೆ ಮಕ್ಕಳು ನಾವು ಹೇಳೋದನ್ನು ಕೇಳಿ ಕಲಿಯೋದಕ್ಕಿಂತ ಹೆಚ್ಚಾಗಿ ನಾವು ಮಾಡಿದ್ದನ್ನು ನೋಡಿ ಕಲಿತಾರೆ. ಅಂದರೆ ನಮ್ಮನ್ನು ಅನುಕರಿಸ್ತಾರೆ. ಆದ್ದರಿಂದ ನಾವು ಪೋಷಕರಾದವರು ಮಕ್ಕಳ ಎದುರುಗಡೆ ಮೊಬೈಲ್ ನೋಡ್ತಾ ಕಾಲ ಕಳೆಯೋದನ್ನು ಮೊದಲು ನಿಲ್ಲಿಸಬೇಕು. ನಾವು ಹೆಚ್ಚು ಮೊಬೈಲನ್ನು ನೋಡಿದ್ರೆ ಅವರು ಕೂಡ ಅದೇ ಕೆಲಸ ಮಾಡ್ತಾರೆ. ಹಾಗಾಗಿ ಮಕ್ಕಳ ಎದುರುಗಡೆ ತುಂಬ ಜಾಗರೂಕರಾಗಿರಬೇಕು. ಮಕ್ಕಳ ಎದುರುಗಡೆ ನಾವು ಸಂಗೀತ ಕೇಳೋದೋ ಅಥವಾ ಪುಸ್ತಕಗಳನ್ನ ಓದೋದೋ ಈ ರೀತಿ ಒಂದು ಒಳ್ಳೆಯ ಅಭ್ಯಾಸವನ್ನು ರೂಢಿಸ್ಕೊಂಡ್ರೆ ಮಕ್ಕಳು ಕೂಡ ಅದೇ ಅಭ್ಯಾಸವನ್ನು ರೂಢಿಸ್ಕೊಳ್ತಾರೆ. ಹಾಗಾಗಿ ನಾವು ಮಕ್ಕಳಿಗೆ ಮೊದಲು ಮಾದರಿಯಾಗಿರಬೇಕು. ಎರಡನೇದಾಗಿ ನಾವು ಮಕ್ಕಳೊಂದಿಗೆ ಹೆಚ್ಚು ಸಮಯವನ್ನು ಕಳೀಬೇಕು. ಮಕ್ಕಳೊಂದಿಗೆ ನಾವು ಬೇರೆ ರೀತಿಯ ಕ್ರಿಯಾಶೀಲವಾದ ಆಟಗಳನ್ನು ಆಡಿ ಅವರೊಂದಿಗೆ ನಾವೇ ಮಕ್ಕಳಾಗಿ ಅವ್ರ ಜೊತೆ ಚಟುವಟಿಕೆಯಿಂದ ಇದ್ದರೆ ಆಗ ಮಕ್ಕಳು ಆಟದಲ್ಲಿ ಮಗ್ನರಾಗ್ತಾರೆ, ಮೊಬೈಲನ್ನು ತಾನಾಗೆ ಮರೀತಾರೆ. ಹಾಗೆ ನಾವು ಮಕ್ಕಳನ್ನು ಕ್ರಿಯಾಶೀಲರಾಗಿಡಲಿಕ್ಕೆ ಬೇರೆ ಬೇರೆ ಚಟುವಟಿಕೆಗಳಲ್ಲೇ ಅವ್ರ ಜೊತೆ ತೊಡಗಿಸ್ಕೊಳ್ಬೇಕು. ಇದರಿಂದ ಮಕ್ಕಳ ಜೊತೆ ನಮ್ಮ ಬಾಂಧವ್ಯನೂ ಹೆಚ್ಚಾಗುತ್ತೆ. ಹಾಗೆಯೇ ಮಕ್ಕಳು ಮೊಬೈಲ್ ಕೂಡ ಮರೀತಾರೆ. ಮೂರನೇದಾಗಿ ಮಕ್ಕಳ ಹತ್ರ ಪೋಷಕರು ತುಂಬ ತಾಳ್ಮೆಯಿಂದ ಶಾಂತವಾಗಿ ವರ್ತನೆ ಮಾಡಬೇಕು. ಮಕ್ಕಳಿಂದ ಮೊಬೈಲ್ನ ಕಿತ್ಕೊಳ್ಳೋದು, ಅವರಿಗೆ ಬೈಯೋದು ಹೊಡೆಯೋದು ಮಾಡ್ದೇ ಅವರ ಪಕ್ಕದಲ್ಲಿ ಕುಳಿತುಕೊಂಡು ಪ್ರೀತಿಯಿಂದ ಆ ಮೊಬೈಲನ್ನು ಯಾಕೆ ಬಳಸಬಾರ್ದು, ಅದರಿಂದ ಏನು ದುಷ್ಪರಿಣಾಮಗಳಾಗುತ್ತೆ ಅನ್ನೋದನ್ನು ಉದಾಹರಣೆಗಳೊಂದಿಗೆ ನಿಧಾನವಾಗಿ ತಿಳಿಸ್ಕೊಡ್ಬೇಕು. ಕೇವಲ ಮೊಬೈಲ್ ಬೇಡ 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 ಅನ್ನೋದಕ್ಕಿಂತ ಅದು ಯಾಕೆ ಬೇಡ, ಅದರಿಂದ ಏನು ಕೆಟ್ಟ ಪರಿಣಾಮಗಳಾಗುತ್ತೆ ಅನ್ನೋದನ್ನು ಮಕ್ಕಳಿಗೆ ತಾಳ್ಮೆಯಿಂದ ಹೇಳಿದಾಗ ಮಕ್ಕಳಿಗೆ ಅರ್ಥ ಆಗುತ್ತೆ. ಇದು ಒಂದೇ ಸಾರಿ ಆಗುವಂಥ ಕೆಲಸ ಅಲ್ಲ. ಒಂದೆರಡು ದಿನಗಳು ಪ್ರೀತಿಯಿಂದ ಮಕ್ಕಳಿಗೆ ತಿಳಿ ಹೇಳಿದ್ರೆ ಖಂಡಿತವಾಗ್ಲೂ ಮಕ್ಕಳು ನಿಧಾನವಾಗಿ ಅದನ್ನು ಕಲಿತ್ಕೊಳ್ತಾರೆ. ಮತ್ತೊಂದೇನಪ್ಪ ಅಂತಂದರೆ ಮಕ್ಕಳಿಗೆ ಸಮಯವನ್ನು ನಿಗದಿಪಡಿಸಬೇಕು. ನಾವು ಮಕ್ಕಳಿಗೆ ಮೊಬೈಲ್ ಫೋನನ್ನು ಬಳಸಬೇಡ ಅನ್ನೋದಕ್ಕಿಂತ ಆ ಬಳಸುವಂಥ ಒಂದು ಸಮಯ ಮಿತಿಯನ್ನು ನಾವೇ ನಿರ್ಧರಿಸಿ ಕೊಡಬೇಕು. ಆಗ ಅವರಿಗೆ ಒಂದು ಸಮಯವನ್ನು ನಿಗದಿಪಡಿಸಿದ್ರೆ ಆ ಸಮಯದಲ್ಲಿ ಮಾತ್ರ ಮೊಬೈಲನ್ನು ಬಳಸಬೇಕು ಅಂತೇಳಿ ಅವರಿಗೆ ಅಭ್ಯಾಸ ಮಾಡಿಸ್ಬೇಕು. ಆಗ ಮೊಬೈಲ್ ಬಳಕೆ ಕಡಿಮೆ ಆಗುತ್ತೆ. ಮತ್ತೊಂದು ವಿಷಯ ಏನಂದರೆ ಹಿಂದೆಲ್ಲ ತಾಯಂದಿರು ತಮ್ಮ ಚಿಕ್ಕ ಮಕ್ಕಳಿಗೆ ಊಟ ಮಾಡಿಸುವಾಗ ಹೊರಗಡೆ ಪರಿಸರ, ಚಂದಮಾಮ ಹೀಗೆ ತೋರಿಸ್ತಾ ಊಟ ಮಾಡಿಸ್ತಾಯಿದ್ರು. ಆದರೆ ಈಗ ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ಸುಲಭವಾಗಿ ಊಟ ಮಾಡಿಸುವಂಥ ಪರಿಪಾಠ ರೂಢಿಯಾಗಿ ಹೋಗಿದೆ. ಇದು ದೊಡ್ಡ ತಪ್ಪು. ಇದರಿಂದ ಮಕ್ಕಳು ಚಿಕ್ಕಂದಿನಿಂದಲೇ ಮೊಬೈಲಿಗೆ ಅಡಿಕ್ಟ್ ಆಗ್ತಾ ಹೋಗ್ತಾ ಇದ್ದಾರೆ. ಇದನ್ನು ನಾವು ಸುಧಾರಿಸ್ಕೊಂಡ್ರೆ ಖಂಡಿತ ಮಕ್ಕಳ ಮೊಬೈಲ್ ಗೀಳನ್ನು ಬಿಡಿಸ್ಬೋದು. ಮತ್ತೊಂದೇನಪ್ಪ ಅಂದರೆ ಇಂದಿನ ಮಕ್ಕಳು ತುಂಬ ಕ್ರಿಯಾಶೀಲರಾಗಿದ್ದು ಕ್ರಿಯೇಟಿವಿಟಿಯನ್ನು ಬಯಸ್ತಾರೆ. ಹಾಗಾಗಿ ನಾವು ಅವರಿಗೆ ರೋಮಾಂಚನಗೊಳಿಸುವಂಥ ಆಟಿಕೆಗಳನ್ನು ಕೊಡಬೇಕು. ಅಂಥ ಆಟಿಕೆಗಳನ್ನು ಉಡುಗೊರೆಯಾಗಿ ನೀಡಿ ಆಟಿಕೆಗಳ ಕಡೆ ಆಕರ್ಷಿತರನ್ನಾಗಿ ಮಾಡಬೇಕು. ಆಗ ಅವರು ಮೊಬೈಲಿಂದ ತಾನಾಗೇ ದೂರ ಹೋಗ್ತಾರೆ. ಮತ್ತೊಂದೇನು ಅಂದರೆ ಮಕ್ಕಳಲ್ಲಿ ಯಾವ ಕ್ರೀಡೆ ಬಗ್ಗೆ ತುಂಬ ಆಸಕ್ತಿ ಇದೆ ಅನ್ನೋದನ್ನು ಗಮನಿಸಿ ಆ ಕ್ರೀಡೆಗೆ ಉತ್ತೇಜನವನ್ನು ಕೊಡಬೇಕು. ಅವರು ಆ ಕ್ರೀಡೆಯಲ್ಲಿ ಬ್ಯುಸಿಯಾಗಿರೋ ಹಾಗೆ ನೋಡಿಕೊಂಡ್ರೆ ಆಗ ಮಕ್ಕಳ ದೈಹಿಕ ಮತ್ತು ಮಾನಸಿಕ ಸಾಮರ್ಥ್ಯ ಕೂಡ ವೃದ್ಧಿಯಾಗುತ್ತೆ. ಆಗ ಮಕ್ಕಳು ಆಟದಲ್ಲಿ ಬ್ಯುಸಿ ಆಗ್ತಾರೆ, ಮೊಬೈಲನ್ನು ಮರೀತಾರೆ. ಹಾಗೆಯೇ ಪ್ರತಿ ಮಕ್ಕಳಲ್ಲೂ ಒಂದು ಆಸಕ್ತಿಯಾದ ವಿಷಯ ಇರುತ್ತೆ. ಆ ಆಸಕ್ತಿಯ ವಿಷಯ ಏನು ಅಂತ ಪೋಷಕರು ತಿಳ್ಕೊಂಡು ಅದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನು ಕೊಟ್ಟು ಅದನ್ನು ಬೆಳೆಸೋದಕ್ಕೆ ನಾವು ಹೆಚ್ಚು ಪ್ರಯತ್ನ ಪಟ್ಟರೆ ಆಗ ಮಕ್ಕಳು ಯಾವುದಾದ್ರೂ ಒಂದು ಸಾಧನೆಯನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಇನ್ನೊಂದು ಅತಿ ಮುಖ್ಯವಾದ ವಿಷಯವನ್ನು ನಾವು ತಿಳ್ಕೊಬೇಕು ಅಂದರೆ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸಬೇಕು. ಯಾವುದೇ ಒಂದು ಚಟುವಟಿಕೆಯನ್ನು ಮಕ್ಕಳು ಮಾಡಿದಾಗ ಅದು ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ನಾವು ಅದಕ್ಕೆ ಪಾಸಿಟಿವ್ ಆಗಿ ಅದನ್ನು ಹೊಗಳ್ತಾ ಬಂದಾಗ ಆ ಮಕ್ಕಳಲ್ಲಿ ಇನ್ನೂ ಆತ್ಮವಿಶ್ವಾಸ ಹೆಚ್ಚಾಗಿ ಆ ಚಟುವಟಿಕೆಯನ್ನು ಇನ್ನೂ ಹೆಚ್ಚು ಹೆಚ್ಚು ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ. ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಆಗ ಅವರು ಆ ಚಟುವಟಿಕೆಯಲ್ಲಿ ಮುಂದುವರಿತಾರೆ. ನಾವು ಯಾವತ್ತೇ ಆಗಲಿ ಮರೆತು ಕೂಡ ಆ ಮೊಬೈಲ್ ಬಗ್ಗೆ ಪಾಸಿಟಿವ್ ಆಗಿ ಹೊಗಳಬಾರ್ದು. ಮೊಬೈಲ್ ಬಗ್ಗೆ ಪಾಸಿಟಿವ್ ಆಗಿ ಹೇಳಿದಾಗ ಅವರು
ಅದನ್ನೇ ಬೇಕು ಅಂತ ಬಯಸ್ತಾರೆ. ಹಾಗಾಗಿ ನಾವು ಅದರಿಂದ ಯಾವಾಗಲೂ ದೂರನೇ ಇರಬೇಕು. ಮತ್ತೊಂದು, ನಾವು ಪೋಷಕರು ಮಕ್ಕಳಲ್ಲಿ ಉತ್ತಮವಾದ ಹವ್ಯಾಸಗಳನ್ನು ರೂಢಿಸಬೇಕು. ಚಿಕ್ಕ ವಯಸ್ಸಿನಿಂದಲೇ ಉತ್ತಮವಾದ ಹವ್ಯಾಸಗಳು, ಯೋಗ ಆಗ್ಬೋದು, ಪ್ರಾಣಾಯಾಮ ಆಗ್ಬೋದು, ಚಿತ್ರಕಲೆ ಆಗ್ಬೋದು, ನೃತ್ಯವನ್ನು ಮಾಡಿಸೋದಾಗ್ಬೋದು, ಸಂಗೀತವನ್ನು ಕಲಿಸೋದಾಗ್ಬೋದು, ಕ್ರೀಡಾ ಚಟುವಟಿಕೆಗಳಾಗ್ಬೋದು. ಹೀಗೆ ಉತ್ತಮ ಹವ್ಯಾಸಗಳನ್ನು ನಾವು ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಿಂದಲೇ ರೂಢಿಸ್ಕೊಂಡು ಬಂದರೆ ಮಕ್ಕಳು ಆಗ ಅದರಲ್ಲೇ ಹೆಚ್ಚು ಆಸಕ್ತಿಯನ್ನು ಬೆಳೆಸ್ಕೊಳ್ತಾರೆ, ಮೊಬೈಲನ್ನು ಕಡಿಮೆ ಮಾಡ್ತಾರೆ. ಹೀಗೆ ಪೋಷಕರಾದ ನಾವು ಮಕ್ಕಳನ್ನು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸೋದ್ರಿಂದ ಖಂಡಿತವಾಗ್ಲೂ ಇಂದಿನ ಮಕ್ಕಳ ಮೊಬೈಲ್ ಗೀಳನ್ನು ಖಂಡಿತ ಬಿಡಿಸ್ಬೋದು. ಸ್ನೇಹಿತರೆ, ಇಲ್ಲಿವರೆಗೂ ಹೇಳಿದಂಥ ಸಲಹೆಗಳು ನಿಮಗೆ ಉಪಯುಕ್ತ ಆಗುತ್ತೆ ಅನ್ನೋದಾದರೆ ಖಂಡಿತವಾಗ್ಲೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.